ಸರ್ಕಾರವೇ ಮೇಕೆದಾಟು ಪಾದಯಾತ್ರೆಯಲ್ಲಿ ಕೊರೋನಾ ಹಬ್ಬಿಸುತ್ತಿದೆಯಾ? ಪಾದಯಾತ್ರೆ ವಿರುದ್ಧ ಕಾನೂನು ಅಸ್ತ್ರದ ಬಳಿಕ ಲಾಕ್ಡೌನ್ ಬ್ರಹ್ಮಾಸ್ತ್ರ ಪ್ರಯೋಗವಾಗುತ್ತಾ? ಕೋವಿಡ್ ನಿಯಮವನ್ನ ಉಲ್ಲಂಘಿಸಿದ್ದೇಗೆ ಶಾಸಕ ರೇಣುಕಾಚಾರ್ಯ? ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ನ ಎರಡನೇ ದಿನದ ಪಾದಯಾತ್ರೆ ಹೇಗಿತ್ತು? ನಡಿಗೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು ಹೇಗೆ? ಚಂಡೆ ತಾಳಕ್ಕೆ ನಾಯಕರು ಸ್ಟೆಪ್ಸ್ ಹಾಕಿದ್ದು ಹೇಗೆ? ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೇಕೆದಾಟು ಯೋಜನೆಗಾಗಿ 2 ದಿನ ಪಾದಯಾತ್ರೆ ನಡೆಯುತ್ತಿದ್ದು, ದೊಡ್ಡ ಆಲಹಳ್ಳಿಯಿಂದ ಕನಕಪುರ ಟೌನ್ವರೆಗೆ ಪಾದಯಾತ್ರೆ ನಡೆಯುತ್ತಿದೆ. ಹಾದಿಯುದ್ದಕ್ಕೂ ಜನಸಾಗರವೇ ಸೇರಿದ್ದು ಕಾರ್ಯಕರ್ತರು ಜೈಕಾರ ಹಾಕ್ತಿದ್ದಾರೆ. ಕಾರ್ಯಕರ್ತರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೆಜ್ಜೆ ಹಾಕ್ತಿದ್ದಾರೆ. ರಸ್ತೆ ನಡುವೆ ಕಬ್ಬಿನ ಹಾಲು ಕುಡಿದ ಡಿಕೆ ಶಿವಕುಮಾರ್ ದೊಡ್ಡ ಆಲಹಳ್ಳಿಯಿಂದ ಕನಕಪುರದವರೆಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ನಿನ್ನೆ 15 ಕಿಲೋಮೀಟರ್ ಸಾಗಿದ್ದ ಪಾದಯಾತ್ರೆ ಇಂದು 16 ಕಿಲೋಮೀಟರ್ ಸಾಗ್ತಾ ಇದೆ. ಮೇಕೆದಾಟು ಪಾದಯಾತ್ರೆ ವೇಳೆ ಎರಡನೇ ದಿನವೂ ದಾರಿಯುದ್ದಕ್ಕೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಭರ್ಜರಿ ಸ್ವಾಗತ ದಕ್ಕಿದೆ. ಹೂಮಳೆ ಸುರಿಸಿ ದೊಡ್ಡ ಆಲಹಳ್ಳಿಯಿಂದ ಕನಕಪುರ ಮಾರ್ಗದಲ್ಲಿ ಗ್ರಾಮಸ್ಥರು ಡಿಕೆ ಶಿವಕುಮಾರ್ಗೆ ಸ್ವಾಗತ ಕೋರಿದ್ದಾರೆ. ಮಾರ್ಗ ಮಧ್ಯೆ ಗ್ರಾಮಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಆರತಿ ಬೆಳಗ್ಗೆ ಸ್ವಾಗತಿಸಿದ್ರು. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ದೀರ್ಘದಂಡ ನಮಸ್ಕಾರ ಹಾಕುತ್ತಾ ಸಾಗಿದ. ವೃದ್ಧಿಯೊಬ್ಬರು ಭರ್ಜರಿ ಸ್ಟೆಪ್ ಹಾಕಿದ್ರು. ಮೇಕೆದಾಟು ನೀರಿಗಾಗಿ ಕಾಂಗ್ರೆಸ್ ಜಲಕಹಳೆ ಮೊಳಗಿಸಿದೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದು, ಇಂದು 16 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹುಟ್ಟೂರು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿಯಿಂದ ಕನಕಪುರ ಟೌನ್ವರೆಗೆ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಇಂದು ರಾತ್ರಿ ಕನಕಪುರದಲ್ಲಿ ವಾಸ್ತವ್ಯ ಹೂಡಲಿದ್ದು, ನಾಳೆ ಬೆಳಗ್ಗೆ ಕನಕಪುರದಿಂದ ಪಾದಯಾತ್ರೆ ಆರಂಭಿಸಿ ಸಂಜೆ ಚಿಕ್ಕೇನಹಳ್ಳಿ ತಲುಪಲಿದ್ದಾರೆ. ನಾಳೆ ಮಧ್ಯಾಹ್ನ ಗಾಣಾಳು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭೋಜನ ವ್ಯವಸ್ಥೆ ಮಾಡಲಿದ್ದಾರೆ. ಪಾದಯಾತ್ರೆಗೆ ಬಂದವರಿಗೆ ಎರಡನೇ ದಿನವೂ ಕಾಂಗ್ರೆಸ್ ಭರ್ಜರಿ ಊಟದ ವ್ಯವಸ್ಥೆ ಮಾಡಿದ್ದು, ರಾಗಿ ಮುದ್ದೆ, ಸೊಪ್ಪಿನ ಸಾರು, ಚಪಾತಿ, ಚಟ್ನಿ, ವಾಂಗಿಬಾತ್, ಅನ್ನ, ರಸಂ, ಮೊಸರನ್ನ, ಪಕೋಡಾ, ಬಾದುಷಾ, ಬಾಳೆಹಣ್ಣು, ಐಸ್ ಕ್ರೀಂ ವ್ಯವಸ್ಥೆ ಮಾಡಿದ್ರು. ಮಾದಪ್ಪನ ದೊಡ್ಡಿ, ಕರಿಯಣ್ಣನ ದೊಡ್ಡಿಯಲ್ಲಿ ಭೋಜನ ಸೇವಿಸಿದ ನಾಯಕರು, ಕಾರ್ಯಕರ್ತರು ಕೆಲ ಹೊತ್ತು ವಿಶ್ರಾಂತಿ ಪಡೆದು ಬಳಿಕ ಪಾದಯಾತ್ರೆ ಮುಂದುವರಿಸಿದ್ರು. ಮೇಕೆದಾಟು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ನಾಯಕರು ಚಂಡೆ ತಾಳಕ್ಕೆ ಹೆಜ್ಜೆ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಎದುರಲ್ಲಿ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಹಾಗೂ ಶಾಸಕ ರಂಗನಾಥ್ ಡ್ಯಾನ್ಸ್ ಮಾಡಿದ್ರು. ದಾರಿಯುದ್ದಕ್ಕೂ ನೂರಾರು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಡಿಕೆ ಶಿವಕುಮಾರ್ಗೆ ಸಾಥ್ ನೀಡುತ್ತಿದ್ದು, ಸ್ಥಳೀಯರು ದಾರಿಯಲ್ಲಿ ಡಿಕೆ ಶಿವಕುಮಾರ್ಗೆ ದೃಷ್ಟಿ ತೆಗೆದ್ರು. ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆದು ಹಾರ ಹಾಕಿ ಜೈಕಾರ ಮೊಳಗಿಸಿದ್ರು. ಕಾಂಗ್ರೆಸ್ನ ಎರಡನೇ ದಿನದ ಮೇಕೆದಾಟು ಪಾದಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುಸೇನ್ ವಿಭಿನ್ನವಾಗಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಅಡ್ಡಿಯಲ್ಲಿ 2 ಬಿಂದಿಗೆಯಲ್ಲಿ ಕಾವೇರಿ ನೀರನ್ನ ಹೊತ್ತುಕೊಂಡು ಹುಸೇನ್ ನಡೆದಿದ್ದಾರೆ. ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೈಗೊಂಡಿದ್ದು, ಗ್ರಾಮಸ್ಥರು ಸ್ವಾಗತ ಕೋರಿದ್ದಾರೆ. ಕನಕಪುರದತ್ತ ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಸಾಗ್ತಾ ಇದೆ. ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವವರಿಗೆ ದಾರಿ ಮಧ್ಯೆ ಎಳನೀರು, ಪಾನಕ, ಮಜ್ಜಿಗೆ, ಕಬ್ಬಿನ ಹಾಲು, ಹಣ್ಣಿನ ವ್ಯವಸ್ಥೆ ಮಾಡಲಾಗಿತ್ತು. 16 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸಾಗುತ್ತಿರುವವರಿಗೆ ಆಯಾಸವಾಗದಂತೆ ಎಳನೀರು, ಪಾನಕ, ಮಜ್ಜಿಗೆ, ಬಿಸ್ಕೆಟ್, ಬಾಳೆಹಣ್ಣು ಹಂಚಿದ್ರು. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆ ನಡೆಸುತ್ತಿದ್ದು, ಪಾದಯಾತ್ರೆ ವೇಳೆ ಶಾಲಾ ಮಕ್ಕಳ ಜೊತೆ ಡಿಕೆ ಶಿವಕುಮಾರ್ ಫೋಟೋ ತೆಗೆಸಿಕೊಂಡರು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೃಷ್ಣಯ್ಯನದೊಡ್ಡಿ ಗ್ರಾಮದ ಶಾಲಾ ಮಕ್ಕಳ ಜೊತೆ ಕುಳಿತು ಫೋಟೋ ತೆಗೆಸಿಕೊಂಡರು. ಈ ವೇಳೆ ಡಿಕೆ ಶಿವಕುಮಾರ್ಗೆ ವಿದ್ಯಾರ್ಥಿಗಳು ಜೈಕಾರ ಹಾಕಿದ್ರು. ಕಾಂಗ್ರೆಸ್ ಪಾದಯಾತ್ರೆ ವೇಳೆ ವೃದ್ಧನೊಬ್ಬ ಕುಸಿದು ಬಿದ್ದಿದ್ದ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ನಿವಾಸಿ ಚಲವಯ್ಯ ಅಸ್ವಸ್ಥರಾಗಿದ್ದು, ಮರಳಿ ಗ್ರಾಮದ ಬಳಿ ಸುಸ್ತಾಗಿ ಚಲವಯ್ಯ ಬಿದ್ದಿದ್ರು. ಕುಸಿದು ಬಿದ್ದ ವೃದ್ಧನಿಗೆ ನೀರು ಕುಡಿಸಿ ಸ್ಥಳದಲ್ಲಿದ್ದವರು ಆರೈಕೆ ಮಾಡಿದ್ರು. ಕಾಂಗ್ರೆಸ್ನ ಪಾದಯಾತ್ರೆಗೆ ಸರ್ಕಾರ ಶಾಕ್ ಕೊಟ್ಟಿದ್ದು ಹೇಗೆ? ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಡಿಕೆಶಿ ಕಹಳೆ ಮೊಳಗಿಸಿದ್ದಲ್ಲಿ ನಮ್ಮ ಹೋರಾಟ ನೋಡಿ ಷಡ್ಯಂತ್ರ ಮಾಡ್ತಿದ್ದಾರೆಂದು ಬಂಡೆ ಆರೋಪಿಸಿದ್ದು ಯಾರ ಮೇಲೆ? ನೋಡೋಣ ಕಾಂಗ್ರೆಸ್ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಪಾದಯಾತ್ರೆಗೆ ಸರ್ಕಾರ ಎಫ್ಐಆರ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಸಾಧು ಕೋಕಿಲ, ದುನಿಯಾ ವಿಜಯ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಡಿಕೆ ಶಿವಕುಮಾರ್ A1 ಆಗಿದ್ದು, ವಿಪಕ್ಷ ನಾಯಕ ಸಿದ್ದರಾಮಯ್ಯ A2 ಆಗಿದ್ದಾರೆ. ಇನ್ನು A3 ಆಗಿ ಡಿಕೆ ಸುರೇಶ್, A4 ವೀರಪ್ಪ ಮೊಯ್ಲಿ, A5 ಮಲ್ಲಿಕಾರ್ಜುನ ಖರ್ಗೆ, A6 ಜಿ ಪರಮೇಶ್ವರ್, A7 ಈಶ್ವರ್ ಖಂಡ್ರೆ, A8 ಉಮಾಶ್ರೀ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ.
ವೀಕೆಂಡ್ ಕರ್ಫ್ಯೂ ಉಲ್ಲಂಘಿಸಿ ಮೇಕೆದಾಟು ಪಾದಯಾತ್ರೆ ನಡೆಸಿದ ಹಿನ್ನೆಲೆ 30 ಜನರ ಮೇಲೆ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎಲ್ಲರ ವಿರುದ್ಧ ಕೇಸ್ ದಾಖಲಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ. 30 ಜನರ ವಿರುದ್ಧ ಎಫ್ಐಆರ್ ಹಾಕಿದ್ದಾರೆ. ಇದು ಕಾನೂನಲ್ಲ, ರಾಜಕೀಯ ಉದ್ದೇಶ. ಮೇಕೆದಾಟು ಪಾದಯಾತ್ರೆ ತಡೆಯುವುದಕ್ಕೆ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಕರ್ಫ್ಯೂ ಮಾಡಿರೋದೇ ಕಾನೂನಿನ ಉಲ್ಲಂಘನೆ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ನಾನು ಒಂದು ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಇಡೋದಿಲ್ಲ. ಹೆಜ್ಜೆ ಇಡೋದಕ್ಕೂ ಮುನ್ನವೇ ಚರ್ಚೆ ಮಾಡ್ತೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡಿ ಪಾದಯಾತ್ರೆ ಬಗ್ಗೆ ನಿರ್ಧಾರ ಮಾಡಿದ್ದೇವೆ. ಬೋಗಸ್ ಕೋವಿಡ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ನ್ಯಾಯಾಂಗ ತನಿಖೆಗೆ ಒತ್ತಾಯಿಸುತ್ತೇನೆ. ಸುಮ್ಮನೆ ಹಣ ಹೊಡೆಯೋದಕ್ಕೆ ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಾದಯಾತ್ರೆ ವೇಳೆ ನಿನ್ನೆ ಯಾರೋ ನನ್ನನ್ನ ತಳ್ಳಿದ್ರು. ಅದಕ್ಕೆ ಬಿಜೆಪಿಯವರು ಡಿಕೆಶಿ ಕುಡಿದಿದ್ದಾರೆ ಎಂದಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಾನು ಕುಡಿತೇನೋ ಬಿಡ್ತೇನೋ ಅದೆಲ್ಲ ಬೇಡ. ಅದಕ್ಕೆ ಯುವಕರು ಯಾರು ನನ್ನ ಹಿಂದೆ ಬರಬೇಡಿ. ಪಾದಯಾತ್ರೆಯಲ್ಲಿ ಶಾಸಕರು ನನ್ನ ಜೊತೆಯಲ್ಲಿ ಬರ್ತಾರೆ. ನೀವು ಡಿಕೆ ಮುಂದಿನ ಸಿಎಂ ಅಂತ ಜೈಕಾರ ಹಾಕಬೇಡಿ ಅಂತ ಕಾರ್ಯಕರ್ತರಲ್ಲಿ ಡಿಕೆಶಿ ಮನವಿ ಮಾಡಿದ್ದಾರೆ. ನಮ್ಮ ಹೋರಾಟ ನೋಡಿ ಬಿಜೆಪಿ ಷಡ್ಯಂತ್ರ ಮಾಡಿದೆ. ಯಾವುದಕ್ಕೂ ನಾವು ಹೆದರೋದಿಲ್ಲ ಅಂತ ಬಿಜೆಪಿ ವಿರುದ್ಧ ಸಂಸದ ಡಿಕೆ ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಇಡಿ ಸಿಬಿಐಗಾದ್ರೂ ಕೊಡ್ಲಿ, ಭಯ ಪಡಲ್ಲ. ಮೇಕೆದಾಟುಗಾಗಿ ಹೋರಾಟ ಮಾಡ್ತೇವೆ. ಮೇಕೆದಾಟು ಯೋಜನೆ ಜಾರಿ ಆಗಲೇಬೇಕು. ಅವರು ಕೇಸ್ ಹಾಕ್ಲಿ, ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕೊರೋನಾ ಅಂಟಿಸೋದಕ್ಕೆ ತಂತ್ರ ಮಾಡಿದ್ದಾರೆ. ಕೊರೋನಾ ಸೋಂಕಿತ ವ್ಯಕ್ತಿಯನ್ನ ಪಾದಯಾತ್ರೆಗೆ ಕಳಿಸಿದ್ದಾರೆ ಅಂತ ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಯಾರನ್ನ ಟೆಸ್ಟ್ಗೆ ಕಳಿಸಿದ್ರೋ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಡಿಕೆಶಿಗೆ ಕೊರೋನಾ ಬರಲಿ ಅಂತ ಕಳಿಸಿದ್ದಾರೆ. ಟೆಸ್ಟ್ ಮಾಡೋದಕ್ಕೆ ಬಂದವರಿಗೆ ಕೊರೋನಾ ಇದೆ. ಸರ್ಕಾರ ಪಾದಯಾತ್ರೆಯಲ್ಲಿ ಕೊರೋನಾ ಹಬ್ಬಿಸ್ತಾ ಇದೆ ಅಂತ ರಾಮನಗರದಲ್ಲಿ ಬಿಜೆಪಿಗೆ ಡಿಕೆ ಸುರೇಶ್ ತಿರುಗೇಟು ನೀಡಿದ್ದಾರೆ. ಕೊರೋನಾ ಹೆಚ್ಚಾದ್ರೆ ಕಾಂಗ್ರೆಸ್ಸೇ ಹೊಣೆ ಅಂತ ಬಿಜೆಪಿ ಆರೋಪಿಸಿದ್ರೆ, ಇತ್ತ ಬಿಜೆಪಿ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಕೊರೋನಾ ಪ್ರಕರಣ ಹೆಚ್ಚಾದ್ರೆ ಅದಕ್ಕೆ ಬಿಜೆಪಿನೇ ಹೊಣೆ ಅಂತ ಟಿವಿ9ಗೆ ಈಶ್ವರ ಖಂಡ್ರೆ ಹೇಳಿದ್ದಾರೆ. ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇದಾದ ಬಳಿಕ ಮಹದಾಯಿಗಾಗಿ ಪಾದಯಾತ್ರೆ ಮಾಡ್ತೇವೆ. ನಮ್ಮ ಈ ಪಾದಯಾತ್ರೆ ಬೆಂಗಳೂರು ತಲುಪೋದು ನಿಶ್ಚಿತ. ಸಿದ್ದರಾಮಯ್ಯ ಬೂಸ್ಟರ್ ಡೋಸ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಜ್ವರ ಬಂದಿದೆ. ಅವರು ಶೀಘ್ರವೇ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅಂತ ಖಂಡ್ರೆ ಹೇಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಗ್ಯವಾಗಿದ್ದಾರೆ. ನಾಳೆ ಬೆಳಗ್ಗೆ ಪಾದಯಾತ್ರೆಗೆ ಬರುವಂತೆ ಹೇಳಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಂದು ಸಂಜೆ ಪಾದಯಾತ್ರೆಗೆ ಬರುವುದಾಗಿ ಹೇಳಿದ್ರು. ಆದರೆ ನಾನೇ ಇಂದು ಬರಬೇಡಿ ಅಂತ ಹೇಳಿದ್ದೇನೆ ಅಂತ ಟಿವಿ9ಗೆ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಇನ್ನು ಟಿವಿ9 ಜೊತೆ ಮಾತನಾಡಿದ ವೇಳೆ ಡಿಕೆಶಿಗೆ ಸಿದ್ದರಾಮಯ್ಯ ಕರೆ ಮಾಡಿ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರು. ಈ ವೇಳೆ ಇವತ್ತು ಸಂಜೆ ಬೇಡ, ನಾಳೆ ಬೆಳಿಗ್ಗೆನೆ ಬನ್ನಿ ಅಂತ ಡಿಕೆಶಿ ತಿಳಿಸಿದ್ರು. ಮೇಕೆದಾಟು ಪಾದಯಾತ್ರೆ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದೆ. ಬಿಜೆಪಿ ಸುದ್ದಿಗೋಷ್ಠಿ ಕರೆದಿದೆ. ಪಾದಯಾತ್ರೆ ವಿರುದ್ಧ ರಾಮನಗರದಲ್ಲಿ ನಾಳೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡ್ತಾ ಇರುವ ಡಿಕೆಶಿ ಈ ವಿಚಾರದ ಬಗ್ಗೆ ಸದನದಲ್ಲಿ ಎಷ್ಟು ಬಾರಿ ಮಾತನಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಾದಯಾತ್ರೆ ವಿರುದ್ಧ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸುತ್ತಾ ಸರ್ಕಾರ, ಲಾಕ್ಡೌನ್ ಸ್ಥಿತಿ ಬಂದ್ರೆ ಇವ್ರೇ ಹೊಣೆ ಅಂತ ಕಾಂಗ್ರೆಸ್ ವಿರುದ್ಧ ಹೋಮ್ ಮಿನಿಸ್ಟರ್ ಗುಡುಗಿದ್ದೇಕೆ? ಕಾಂಗ್ರೆಸ್ ನಾಯಕರು ಹಠಕ್ಕೆ ಬಿದ್ದು ಪಾದಯಾತ್ರೆ ಮಾಡ್ತಿದ್ದಾರಾ? ಇವೆಲ್ಲವನ್ನ ನೋಡೋಣ ಕೇಸರಿ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ವಿರುದ್ಧ ಸರ್ಕಾರ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆ ಇದೆ. ಲಾಕ್ಡೌನ್ ಆದರೆ ಕಾಂಗ್ರೆಸ್ನವರೇ ಹೊಣೆ ಅಂತ ಪರೋಕ್ಷವಾಗಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಫ್ಐಆರ್ಗೂ ಬಗ್ಗದ ಕಾಂಗ್ರೆಸ್ಗೆ ಲಾಕ್ಡೌನ್ ಬೆದರಿಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿರುವ ಅನುಮಾನ ಮೂಡಿದ್ದು, ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಸದ್ಯ ಕಾನೂನು ಅಸ್ತ್ರ ಪ್ರಯೋಗಿಸಿದ್ದು, ಮುಂದೆ ಲಾಕ್ಡೌನ್ ಬ್ರಹ್ಮಾಸ್ತ್ರ ಪ್ರಯೋಗಿಸುವ ನಿರೀಕ್ಷೆ ಇದೆ. ತಿಂಗಳು ಒಟ್ಟಲ್ಲಿ ಲಾಕ್ಡೌನ್ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಕಾಂಗ್ರೆಸ್ ಹೊಣೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಬೆಂಗಳೂರು ರಕ್ಷಣೆಗೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಾದಯಾತ್ರೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಗರಂ ಆಗಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಬೇಜವಾಬ್ದಾರಿ ವರ್ತನೆ ಬಿಡಬೇಕು. ಡಿಕೆಶಿ ಮಾಸ್ಕ್ ಧರಿಸದೆ ಪಾದಯಾತ್ರೆ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನು ಹೆದರಿಸಿ ಕಳಿಸಿರೋದು ಸರಿಯಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ.
ಡಿಕೆಶಿ ಸಿದ್ದರಾಮಯ್ಯ ಸೇರಿದಂತೆ 30 ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಆರಗ ಜ್ಞಾನೇಂದ್ರ, ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಲ್ಲವನ್ನ ರಾಮನಗರ ಜಿಲ್ಲಾಡಳಿತಕ್ಕೆ ಬಿಡಲಾಗಿದೆ ಅಂತ ಹೇಳಿದ್ದಾರೆ. ಮೊದಲು ಕಾರ್ಯಕರ್ತರ ವಿರುದ್ಧ ಪ್ರಕರಣ ಆಗುತ್ತೆ, ತನಿಖೆ ಬಳಿಕ ಇತರರ ವಿರುದ್ಧ ಕ್ರಮವಾಗುತ್ತೆ. ಜಿಲ್ಲಾಡಳಿತದಲ್ಲಿದ್ದಾಗ ಯೋಜನೆ ಮಾಡದೆ ಈಗ ಪಾದಯಾತ್ರೆ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಮೊಣಕಾಲು ಮೇಲೆ ಕುಳಿತು ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಬೇಕು. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ನಾವು ಅಸಹಾಯಕರು ಅಲ್ಲ, ಅಸಮರ್ಥರು ಅಲ್ಲ ಅಂತ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಬಾಯಿಗೆ ಬಂದಂತೆ ಮಾತನಾಡುವುದು ಅವರ ಸಂಸ್ಕೃತಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ನಾವು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡುತ್ತಿದ್ದೇವೆ. ಬಹುತೇಕ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿದ್ದೇವೆ. ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಕಾನೂನು ತನ್ನ ಕೆಲಸ ಮಾಡ್ತಿದೆ ಅಂತ ಸಿಎಂ ಹೇಳಿದ್ದಾರೆ. ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ನಿರಾಕರಿಸಿದ ಡಿಕೆಶಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಕಾಂಗ್ರೆಸ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಸಮರ್ಥವಾಗಿಲ್ಲ. ಮುಖ್ಯಮಂತ್ರಿ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಕಾಂಗ್ರೆಸ್ ಹಠಕ್ಕೆ ಬಿದ್ದು ಪಾದಯಾತ್ರೆ ಮಾಡ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಯಾತ್ರೆ ತಡೆಯಲು ನಾವು ಹೋಗೋದಿಲ್ಲ. ಸುಮ್ಮನೆ ಗೊಂದಲ ಆಗಬಾರದು ಅಂತ ಬಿಟ್ಟಿದ್ದೀವಿ. ಪ್ರಚಾರ ವೋಟ್ ಬ್ಯಾಂಕಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಪಾದಯಾತ್ರೆ ಕೈಬಿಟ್ಟು ಮಾತುಕತೆಗೆ ಬನ್ನಿ. ಡಿಕೆಶಿ, ಸಿದ್ದು, ಖರ್ಗೆ ಹಿಂಗೆ ಮಾಡಿದ್ರೆ ಹೇಗೆ ಅಂತ ಶೆಟ್ಟರ್ ಪ್ರಶ್ನಿಸಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ಪಾದಯಾತ್ರೆಯನ್ನು ನಿಲ್ಲಿಸಿ, ಇಲ್ಲದಿದ್ರೆ ರಾಜ್ಯದ ಜನರು ನಿಮ್ಮನ್ನ ಕ್ಷಮಿಸುವುದಿಲ್ಲ ಅಂತ ಶಿವಮೊಗ್ಗದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆಂದು ಹಗಲು ಕನಸು ಕಾಣುತ್ತಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಸಿಎಂ ಆಗೋದಿಲ್ಲ. ಡಿಕೆಶಿ ದಾದಾಗಿರಿ, ಗೂಂಡಾಗಿರಿ ಮಾಡ್ತಾರೆ ಎಂದು ಗೊತ್ತಿತ್ತು. ಅದಕ್ಕಾಗಿ ನಾನು ಕೆಡಿ ಡಿಕೆಶಿ ಎಂದು ಕರೆದಿದ್ದು. ಈಗ ಡಿಕೆಶಿ ಅವರು ಅದನ್ನ ಸಾಬೀತು ಮಾಡುತ್ತಿದ್ದಾರೆ. ಹೀಗೆ ದಾದಾಗಿರಿ ಮಾಡುವುದು ಯಾರಿಗೆ ಒಳ್ಳೆಯದು ಅಂತ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ನಿರಾಕರಿಸಿದ್ದ ಡಿಕೆಶಿ ವಿರುದ್ಧ ಈಶ್ವರಪ್ಪ ಗುಡುಗಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊರೋನಾ ಹಬ್ಬಿಸಲು ಸೋನಿಯಾ ಗಾಂಧಿ ಅಧಿಕಾರ ಕೊಟ್ಟಿದ್ದಾರಾ ಅಂತ ಸಚಿವ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯಗೆ ಜ್ವರ ಬಂದಿದೆ. ರಾಜ್ಯದಲ್ಲಿ ಕೊರೋನಾ ಹರಡಲು ಕಾಂಗ್ರೆಸ್ ಕಾರಣವಾಗುತ್ತೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದು, ಕೋವಿಡ್ ನಿಯಮ ಪ್ರಕಾರ ಕ್ರಮಕ್ಕೆ ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ. ನೀವು ನೀತಿ ನಿಯಮ ಮೀರಿ ಹೋದ್ರೆ ಏನ್ ಮಾಡಬೇಕು ಅಂತ ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧ ಶಿವಮೊಗ್ಗದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮೇಕೆದಾಟು ಯೋಜನೆಗೆ ನಮ್ಮ ಸರ್ಕಾರ ಬದ್ಧವಾಗಿದ್ದು ಪಾದಯಾತ್ರೆ ಮಾಡಬೇಡಿ ಎಂದು ಮನವಿ ಮಾಡಿದ್ರು. ನಿಯಮ ಉಲ್ಲಂಘಿಸಿ ಪಾದಯಾತ್ರೆ ಮಾಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಚಾರದಲ್ಲಿ ಇರಬೇಕೆಂದು ಇವೆಂಟ್ ಮಾಡ್ತಿದ್ದಾರೆ. ಇದು ಡಿಕೆ ಇವೆಂಟ್. ಪಾದಯಾತ್ರೆ ಮಾಡಿದ್ರೆ ಅಧಿಕಾರ ಸಿಗುತ್ತೆ ಅಂತ ಪಾದಯಾತ್ರೆ ಮಾಡೆಲ್ ಆಗಿಬಿಟ್ಟಿದೆ. ಇದೊಂದು ಸ್ವಾರ್ಥ, ಪಶ್ಚಾತ್ತಾಪದ ಪಾದಯಾತ್ರೆಯಾಗಿದೆ. ಇದೊಂದು ರಾಜಕೀಯ ಡ್ರಾಮಾ ಆಗಿದೆ ಅಂತ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಪಾದಯಾತ್ರೆ ಸರಿಯಲ್ಲ ಅಂತ ಮೈಸೂರಿನಲ್ಲಿ ಶಾಸಕ ಎಸ್ಎ ರಾಮದಾಸ್ ಹೇಳಿದ್ದಾರೆ. ಜನರ ಹಿತದೃಷ್ಟಿಯಿಂದ ಮುಂದೂಡಬೇಕಿತ್ತು. ಈಗ ಪಾದಯಾತ್ರೆ ಕೈಬಿಟ್ರೆ ಒಳ್ಳೆಯದು. ಈ ಮೂಲಕ ದೊಡ್ಡತನ, ಹಿರಿತನ ತೋರಿಸಿ ತಮಿಳುನಾಡಿನ ಜನಪ್ರತಿನಿಧಿಗಳಂತೆ ಒಗ್ಗಟ್ಟಾಗಬೇಕು. ರಾಜ್ಯದ ಹಿತ ಕಾಯುವ ನಿಟ್ಟಿನಲ್ಲಿ ಒಂದಾಗಬೇಕು ಅಂತ ಮೈಸೂರಿನಲ್ಲಿ ಶಾಸಕ ಎಸ್ಎ ರಾಮದಾಸ್ ಹೇಳಿದ್ದಾರೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನ ಬ್ಲ್ಯಾಕ್ ಮೇಲ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದೇಗೆ. ರಾಹುಲ್ ಮೊಬೈಲ್ನಿಂದಲೇ ವಿಡಿಯೋ ಶೇರ್ ಆಗಿತ್ತಾ? ಪ್ರಕರಣದಲ್ಲಿ ನನ್ನ ಪುತ್ರಿ ಭಾಗಿಯಾಗಿಲ್ಲ ಅಂತ ಹೇಳಿದ ಶಾಸಕನ್ಯಾರು? ನೋಡೋಣ ಬ್ಲ್ಯಾಕ್ ಮೇಲ್ ಭೂತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರ ನಿಶಾಂತ್ಗೆ ಬ್ಲಾಕ್ ಮೇಲ್ ಮಾಡಿದ ಕೇಸ್ಗೆ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಬ್ಲಾಕ್ ಮೇಲ್ ಕೇಸ್ ಬಗೆದೆಸು ಬಯಲಾಗ್ತಾ ಇದೆ. ಬ್ಯೂಟಿ ವಿಡಿಯೋ ಬಿಟ್ಟು ಲೂಟಿ ಮಾಡೋ ಪ್ಲಾನ್ ಮಾಡಿದ ಖತರ್ನಾಕ್ಗಳು ಮಿನಿಸ್ಟರ್ ಮಗನಿಗೆ ಗಾಳ ಹಾಕಿ ತಗಲಾಕೊಂಡಿದ್ದಾರೆ. ಸಚಿವರ ಮಗನ ಸುತ್ತ ರಾಹುಲ್ ಭಟ್ ಆಟವಾಡಿದ್ದು, ಶಾಸಕರ ಪುತ್ರಿ ನಂಬರ್ನಿಂದ ವಿಡಿಯೋ ಶೇರ್ ಮಾಡಿದ್ದಾರೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ ಮೇಲ್ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಆರೋಪಿ ರಾಹುಲ್ ಭಟ್ಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ಸಿಸಿಬಿ ಕೇಂದ್ರ ಕಚೇರಿಯಿಂದ ಕರೆದೊಯ್ದಿದ್ದ ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರು.
ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ಮೇಲ್ ಕೇಸ್ ಸಂಬಂಧ ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಅಂತ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ಈಗ ಏನು ಹೇಳಲ್ಲ, ಯಾವುದೇ ಒತ್ತಡಕ್ಕೂ ಮಣಿಯದೆ ಕ್ರಮ ತೆಗೆದುಕೊಳ್ತೇವೆ. ಪ್ರಕರಣ ಸಂಬಂಧ ಒಬ್ಬರನ್ನ ಬಂಧಿಸಲಾಗಿದೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ. ಬ್ಲಾಕ್ಮೇಲ್ ಪ್ರಕರಣದ ಆರೋಪಿ ರಾಹುಲ್ ಭಟ್ ಫೋನ್ನಿಂದಲೇ ವಿಡಿಯೋ ಶೇರ್ ಮಾಡಿರುವ ಅನುಮಾನ ಮೂಡಿದೆ. ಸಿಸಿಬಿ ತನಿಖೆಯಲ್ಲಿ ರಾಹುಲ್ ಭಟ್ ಮೇಲೆ ಅನುಮಾನ ಹೆಚ್ಚಾಗಿದ್ದು, ಶಾಸಕರ ಪುತ್ರಿಯ ಸಿಮ್ ಬಳಸಿ ರಾಹುಲ್ ಭಟ್ ಫೋನ್ನಿಂದ ವಿಡಿಯೋ ಶೇರ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಖ್ಯಾತ ಜ್ಯೋತಿಷಿ ಮಗ ಆರೋಪಿ ರಾಹುಲ್ ಭಟ್ನಿಂದಲೇ ಕೃತ್ಯ ನಡೆದಿರುವ ಅನುಮಾನವಿದೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ಮೇಲ್ ಮಾಡಿದ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಆದರೆ ಕೇಸ್ನ ತನಿಖೆಗೂ ಮೊದಲೇ ಆರೋಪಿ ರಾಹುಲ್ ಭಟ್ ದುಬೈಗೆ ಜೂಟಾಗಿದ್ದ. ದುಬೈನಿಂದ ರಾಹುಲ್ ಭಟ್ ಬಂದ ಬಳಿಕ ವಶಕ್ಕೆ ಪಡೆಯಲಾಗಿದೆ. ದುಬೈನಲ್ಲೂ ವ್ಯವಹಾರ ನಡೆಸ್ತಾ ಇದ್ದ ರಾಹುಲ್ ಭಟ್ ತಂದೆಯ ವ್ಯವಹಾರ ನೋಡ್ಕೊಳ್ತಾ ಇದ್ದ. ಬ್ಲಾಕ್ಮೇಲ್ ಕೇಸ್ನ ತನಿಖೆ ತೀವ್ರಗೊಂಡಿದ್ದು, ರಾಹುಲ್ ಮೊಬೈಲ್ನಲ್ಲಿ ಹಲವು ವಿಡಿಯೋ ಪತ್ತೆಯಾಗಿದೆ. ಅನುಮಾನದ ಮೇಲೆ ರಾಹುಲ್ ಭಟ್ನನ್ನ ಬಂಧಿಸಿರುವ ಪೊಲೀಸರು ಮೊಬೈಲ್ ಫೋನ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ರಾಹುಲ್ ಮೊಬೈಲ್ನಲ್ಲಿ ನಿಶಾಂತ್ಗೆ ಕಳಿಸಿರುವ ರೀತಿ ಹಲವು ವಿಡಿಯೋ ಪತ್ತೆಯಾಗಿದೆ. ಇನ್ನು ಕೆಲ ಡೇಟಾ ಡಿಲೀಟ್ ಆಗಿರುವ ಅನುಮಾನವೂ ಇದ್ದು, ಸಿಸಿಬಿ ಪೊಲೀಸರು ಎಫ್ಎಸ್ಎಲ್ಗೆ ರಾಹುಲ್ ಮೊಬೈಲ್ ಕಳಿಸಿದ್ದಾರೆ. ಅಲ್ಲದೆ ಒಟಿಪಿ ಪಡೆದು ವಾಟ್ಸ್ಆಪ್ ಕ್ರಿಯೇಟ್ ಮಾಡಿರುವ ಶಂಕೆ ಇದೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರನಿಗೆ ಬ್ಲಾಕ್ಮೇಲ್ ಕೇಸ್ನಲ್ಲಿ ನನ್ನ ಪುತ್ರಿ ಭಾಗಿಯಾಗಿಲ್ಲ ಅಂತ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ರಾಕೇಶ್ ಅಣ್ಣಪ್ಪ ನನ್ನ ಪುತ್ರಿ ಇಬ್ಬರು ಕ್ಲಾಸ್ಮೇಟ್ಸ್, ಹೀಗಾಗಿ ನನ್ನ ಪುತ್ರಿ ಅಣ್ಣಪ್ಪಗೆ ಒಟಿಪಿ ನೀಡಿದ್ದಾಳೆ. ರಾಕೇಶ್ ಅಣ್ಣಪ್ಪ ಏನು ಮಾಡಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಏನಾಗಿದೆ ಎನ್ನುವುದು ರಾಕೇಶ್ ಅಣ್ಣಪ್ಪನೇ ಹೇಳಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕುಟುಂಬವನ್ನು ಎಳೆದು ತರಬೇಡಿ, ಅದರ ಕಷ್ಟ ಏನೆಂದು ನಿನ್ನೆ ರಾತ್ರಿ ನಾನು ಅನುಭವಿಸಿದ್ದೇನೆ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಡಿಸೆಂಬರ್ 28ರಂದು ಸಿಸಿಬಿ ಅಧಿಕಾರಿಗಳು ನನ್ನ ಮನೆಗೆ ಬಂದಿದ್ರು. ಡಿಸೆಂಬರ್ 29ರಂದು ಮದುವೆ ಮುಗಿಸಿಕೊಂಡು ಬೆಂಗಳೂರಿಗೆ ಬಂದು ಎಸ್ಟಿ ಸೋಮಶೇಖರ್ ಜೊತೆ ಚರ್ಚಿಸಿದ್ದೇನೆ. ನಾನು ಸೋಮಶೇಖರ್ ಒಳ್ಳೆ ಸ್ನೇಹಿತರಾಗಿದ್ದು ಕೇಸ್ ಬಗ್ಗೆ ತನಿಖೆ ಮಾಡುವ ಬಗ್ಗೆ ಚರ್ಚೆ ಮಾಡಿದ್ವಿ. ತನಿಖೆಯಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿ ಅಂತ ಚರ್ಚಿಸಿದ್ವಿ ಅಂತ ಶಾಸಕರು ಹೇಳಿದ್ದಾರೆ. ನನ್ನ ಪುತ್ರಿಯನ್ನು ಇಲ್ಲಿಗೆ ಕರೆಸಿದ್ದೇನೆ, ತನಿಖೆಗೆ ಸಹಕರಿಸುತ್ತಾರೆ ಅಂತ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ಸಚಿವ ಎಸ್ಟಿ ಸೋಮಶೇಖರ್ ಪುತ್ರ ನನ್ನ ಪುತ್ರಿ ಕ್ಲಾಸ್ಮೇಟ್ಸ್ ಅಲ್ಲ, ಅವರಿಬ್ಬರಿಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ರಾಹುಲ್ ಕೂಡ ನನ್ನ ಪುತ್ರಿಗೆ ಯಾವುದೇ ಪರಿಚಯವಿಲ್ಲ. ರಾಕೇಶ್ ಅಣ್ಣಪ್ಪ ಕೇಳಿದ್ದಕ್ಕೆ ನನ್ನ ಪುತ್ರಿ ಒಟಿಪಿ ನೀಡಿದ್ದಾರೆ. ಇಷ್ಟಕ್ಕೆ ಇದೆಲ್ಲ ಆಗುತ್ತೆ ಅಂತ ಊಹೆ ಮಾಡಿರಲಿಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಬೆಂಗಳೂರಲ್ಲಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ದಾರೆ. ತಹಶೀಲ್ದಾರ್ಗೆ ಸಚಿವರು ತರಾಟೆ ತೆಗೆದುಕೊಂಡಿದ್ದೇಕೆ? ಶಾಸಕ ರೇಣುಕಾಚಾರ್ಯ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದೆಲ್ಲಿ? 2023ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಭವಿಷ್ಯ ನುಡಿದಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಕೋವಿಡ್ ಕೇರ್ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ಸಚಿವ ನಾರಾಯಣಗೌಡ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ತಹಶೀಲ್ದಾರ್ ಶ್ವೇತಾ ರವೀಂದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಹಶೀಲ್ದಾರ್ ಪರ ಮಾತನಾಡಲು ಮುಂದಾದ ತಮ್ಮ ಬೆಂಬಲಿಗನಿಗೂ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸರಿಯಾದ ಮೂಲಸೌಕರ್ಯಗಳನ್ನು ಒದಗಿಸುತ್ತಿಲ್ಲ ಅಂತ ಸೋಂಕಿತರು ದೂರಿದ್ರು. ಹೀಗಾಗಿ ಕೇಂದ್ರಕ್ಕೆ ಭೇಟಿ ಕೊಟ್ಟ ಸಚಿವರು ತಹಶೀಲ್ದಾರ್ಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ. 2023ರಲ್ಲಿ ಹೊಸ ಶಕ್ತಿಯೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದವರು, ನಾನಂತೂ ಯಾವುದೇ ಅಪೇಕ್ಷೆ ಮಾಡಿಲ್ಲ, ಆದರೆ ನಮ್ಮನ್ನ ಸೇರಿಗೆ ಒಳ್ಳೆ ದಿನಗಳು ಬರಲಿವೆ. ಒಮ್ಮೊಮ್ಮೆ ಏನು ಅನಿಸಿದ್ದನ್ನ ವ್ಯಾಖ್ಯಾನ ಮಾಡುತ್ತೇನೆ. ಕಾಕತಾಳೀಯ ಎಂಬಂತೆ ನಾನು ಹೇಳಿದ್ದು ನಿಜವಾಗುತ್ತಿದೆ. ಸಿಎಂ ಸ್ಥಾನಕ್ಕೆ ನನ್ನಷ್ಟು ಯೋಗ್ಯತೆ ಬಿಜೆಪಿಯಲ್ಲಿ ಯಾರಿಗಿದೆ ಅಂತ ಶಾಸಕ ಯತ್ನಾಳ್ ತಮ್ಮನ್ನ ತಾವೇ ಕೊಚ್ಚಿಕೊಂಡಿದ್ದಾರೆ. ರಾಜಕಾರಣದಲ್ಲಿ ಚಮಚಾಗಿರಿ ಮಾಡಬೇಕು, ಅದನ್ನ ನಾನ್ ಮಾಡುವುದಿಲ್ಲ, ಕಾಲು ಮುಗಿಯುವವನಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ನಾನು ಭೋಗದ ವಸ್ತು ಕೊಡುವವನಲ್ಲ, ಅದಕ್ಕೆ ನಾನು ಹಿಂದೆ ಉಳಿದಿದ್ದೇನೆ. ವಾಜಪೇಯಿ ಸರ್ಕಾರದಲ್ಲಿ ನಾನು ಕೇಂದ್ರ ಸಚಿವನಾಗಿದ್ದೆ. ಆಗ ನಾನು ಕ್ರಿಯಾಶೀಲನಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ಅಟಲ್ಜಿ ಹಸ್ತಾಕ್ಷರದ ಪತ್ರ ಕೊಟ್ಟಿದ್ರು. ದುರ್ದೈವ ಅಂದ್ರೆ ರಾಜಕಾರಣದಲ್ಲಿ ಈಗ ಚಮಚಾಗಿರಿ ಮಾಡಬೇಕು ಅಂತ ಹೇಳಿದ್ರು.
ಸಿದ್ದರಾಮಯ್ಯ ಬೂಸ್ಟರ್ ಡೋಸ್ ಪಡೆದಿದ್ದಾರೆ ಎಂದಿದ್ದ ಡಿಕೆಶಿ ಮಾತಿಗೆ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ನಾವು ಬೂಸ್ಟರ್ ಡೋಸ್ ನೀಡುತ್ತಿದ್ದೇವೆ. ನಾವು ಇದಕ್ಕೂ ಮುಂಚೆ ಯಾರಿಗೂ ಬೂಸ್ಟರ್ ಡೋಸ್ ಕೊಟ್ಟಿಲ್ಲ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೂಸ್ಟರ್ ಡೋಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಬಿಎಂಪಿ ಆಯುಕ್ತರು, ಮೊದಲು 60 ವರ್ಷ ಮೇಲ್ಪಟ್ಟವರು ಹೆಲ್ತ್ ವರ್ಕರ್ಸ್ಗೆ ಬೂಸ್ಟರ್ ಡೋಸ್ ನೀಡಲಾಗುತ್ತಿದೆ ಅಂತ ಬೆಂಗಳೂರಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಲಬುರಿ ಗ್ರಾಮದಲ್ಲಿ ಶಾಸಕ ರೇಣುಕಾಚಾರ್ಯ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ದುರ್ಗಾಂಬಿಕಾ ದೇವಿ ಜಾತ್ರೆ ಮಹೋತ್ಸವದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿದ್ರು. ಈ ಬಗ್ಗೆ ಶಾಸಕ ಎಂಪಿ ರೇಣುಕಾಚಾರ್ಯ ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಜ್ಯದ ಜನತೆಗೆ ವಿಲನ್ ರೀತಿ ಕಾಣುತ್ತಿದ್ದೇನೆ. ಈ ಘಟನೆಯಿಂದ ಕಾಂಗ್ರೆಸ್ ಪಾದಯಾತ್ರೆ ಖಂಡಿಸುವ ನೈತಿಕತೆಯನ್ನ ಕಳೆದುಕೊಂಡಿದ್ದೇನೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಳಗಾವಿಯಲ್ಲೂ ಕಾಂಗ್ರೆಸ್ ನಾಯಕರು ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ನೂತನ ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿಗೆ ಕಾಂಗ್ರೆಸ್ ಮುಖಂಡರು ಅದ್ಧೂರಿ ಸ್ವಾಗತ ಕೋರಿದ್ದು, ಅಂತರ ಪಾಲಿಸದೆ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರೋ ಕಾಂಗ್ರೆಸ್ ಭವನದಲ್ಲಿ ಕೋವಿಡ್ ನಿಯಮ ಗಾಳಿಗೆ ತೂರಿ ಬೇಜವಾಬ್ದಾರಿ ತೋರಿದ್ರು. ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಈ ಬಗ್ಗೆ ಟ್ವೀಟ್ ಮೂಲಕ ನಳಿನ್ ಕುಮಾರ್ ಕಟೀಲ್ ಮಾಹಿತಿ ನೀಡಿದ್ದಾರೆ. ನನಗೆ ಕೊರೋನಾ ಇರುವುದು ಖಚಿತಪಟ್ಟಿದೆ, ಆದರೆ ಯಾವುದೇ ಕೊರೋನಾದ ಲಕ್ಷಣಗಳಿಲ್ಲ. ನನ್ನ ಸಂಪರ್ಕಕ್ಕೆ ಬಂದವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಅಂತ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾರೆ.